ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ನೀವು ಕೂಡ ಬಿಳಿ ಕೂದಲು ಸಮಸ್ಯೆಗಾಗಿ ತುಂಬಾ ಕೆಮಿಕಲ್ ಡೈಸ್ನ ಬಳಸ್ತಾ ಇದ್ದೀರ ವೀಕ್ಷಕರೇ. ಆದರೆ ಅದನ್ನು ಇವಾಗಲೇ ನಿಲ್ಲಿಸ್ಬಿಡಿ. ಯಾಕಂದರೆ ಇದರಿಂದ ನಿಮಗೆ ಏನೂ ಒಂದು ಬೆನಿಫಿಟ್ ಇಲ್ಲ ಹೊರತು ತುಂಬಾ ಮತ್ತು ಇದರಿಂದ ದುಷ್ಪರಿಣಾಮವನ್ನು ನಮ್ಮನ್ನು ನೋಡೋಕ್ಕೆ ಸಿಗುತ್ತೆ ವೀಕ್ಷಕರೇ. ತುಂಬಾ ನಮ್ಮ ಹೇರ್ಸ್ ಡ್ಯಾಮೇಜ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ, ಹೇರ್ ಫಾಲ್ ಕೂಡ ತುಂಬಾ ಆಗುತ್ತೆ. ಯಾವುದೇ ₹1 ಕೂಡ ಖರ್ಚಿಲ್ಲದೆ, ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಡೈನ ಪ್ರಿಪೇರ್ ಮಾಡಿಕೊಂಡು ಕಂಟಿನ್ಯೂಯಸ್ ಆಗಿ ಬಳಸ್ತಾ ಬಂದರೆ ನಮಗೆ ಇರುವಂಥ ಈ ಒಂದು ಬಿಳಿ ಕೂದಲು ಸಮಸ್ಯೆನ ನಾವು ಕಡಿಮೆ ಮಾಡ್ಕೊಳ್ಬೋದು ವೀಕ್ಷಕರೇ. ಅದು ಕೂಡ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ. ಸೊ ಆ ಒಂದು ರೆಮಿಡಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಹಾಗಾಗಿ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ರೀತಿಯಾದ ಈ ಹೋಮ್ ರೆಮಿಡೀಸ್ ನೋಡೋಕ್ಕೆ ನಾನು ಈ ಒಂದು ಚಾನಲಿಂದ ಕನೆಕ್ಟೆಡ್ ಇರಿ ಅಂತ ಕೇಳ್ಕೊತೀನಿ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ರೆಮಿಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊಟ್ಟ ಮೊದಲು ಇಲ್ಲಿ ನಾನು ತೊಗೊಂಡಿರುವಂಥದ್ದು ಕಲೋಂಜಿ ವೀಕ್ಷಕರೇ. ತುಂಬ ಜನರು ಕೇಳ್ತಾಯಿದ್ರು ಕಲೋಂಜಿ ಅಂದರೆ ಏನು. ಇದನ್ನು ಆನಿಯನ್ ಸೀಡ್ಸ್ ಕೂಡ ಅಂತಾರೆ ವೀಕ್ಷಕರೇ, ನೈಜೀರಿಯಾ ಸೀಡ್ ಅಂತಾರೆ. ಸೊ ಇದು ನಿಮಗೆ ಮಾರ್ಕೆಟ್ನಲ್ಲಿ ಅಥವಾ ಆನ್ಲೈನ್ ಈಸಿಯಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಂದು ಬೆನಿಫಿಟ್ ಆಗಿರುತ್ತೆ ವೀಕ್ಷಕರೇ. ಸೊ ಇಲ್ಲಿ ನಾನು ಕಲೋಂಜಿನ ಬಳಸ್ತಾ ಇಲ್ಲ, ಕಲೋಂಜಿ ಪುಡಿಯನ್ನು ಬಳಸ್ತಾ ಇದ್ದೀನಿ. ಸೊ ಸ್ವಲ್ಪ ಕಲೋಂಜಿನ ಡ್ರೈ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಬಾಕ್ಸ್ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಇದರಲ್ಲಿ ನಾನು 1-2 ಸ್ಪೂನಷ್ಟು ಕಲೋಂಜಿ ಪುಡಿನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಸೊ ಇದು ಪೌಡ್ರ್ ಕೂಡ ಹೋಮ್ ಮೇಡ್ ಇದೆ, ಯಾವುದೇ ರೀತಿಯಾಗಿ ಒಂದು ಕೂಡ ಕೆಮಿಕಲ್ ಇಲ್ಲಿ ನಾನು ಬಳಸ್ತಾ ಇಲ್ಲ. ನೆಕ್ಸ್ಟ್ ವೀಕ್ಷಕರೇ, ಇದರಲ್ಲಿ ಇವಾಗ ನಾನು ಹಾಕ್ಕೊತಾ ಇರುವಂಥದ್ದು ಕಾಫಿ, ಇನ್ಸ್ಟೆಂಟ್ ಆಗಿರುವಂಥ ಕಾಫಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವೊಂದು ಅವೈಲೇಬಲ್ ಇದೆಯೋ ಆ ಒಂದು ಬ್ರ್ಯಾಂಡ್ ಕಾಫಿನ ಇಲ್ಲಿ ನೀವು ಹಾಕ್ಕೊಳ್ಬಹುದು. ಸೊ ಕಾಫಿ ಏನು ಮಾಡುತ್ತೆ ಅಂದರೆ ವೀಕ್ಷಕರೇ, ಕೂದಲಿನಲ್ಲಿರ್ತಕ್ಕಂಥ ಡ್ರೈನೆಸ್ನ ತೆಗಿ ಹಾಕುತ್ತೆ, ಕೂದಲನ್ನು ತುಂಬಾ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಮಾಡುತ್ತೆ. ಇದರಿಂದ ಕೂಡ ನಮ್ಮ ಕೂದಲಿಗಾಗಿ ನಾವು ಡೈ ಮಾಡ್ಕೋಬೋದು. ಸೊ ಹಾಗಾಗಿ ಎರಡು ಕೂಡ ತುಂಬಾ ನ್ಯಾಚುರಲ್ ಆಗಿರೋಂಥ ಇಂಗ್ರೀಡಿಯೆಂಟ್ ಇದ್ದಾವೆ ವೀಕ್ಷಕರೇ. ಸೊ ಎರಡನ್ನ ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇರುವಂಥದ್ದು ಆ್ಯಲೋವೆರಾ ಜೆಲ್. ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ ಫ್ರೆಶ್ಗಿರುವಂಥ ಇಲ್ಲ ಅಂತ ಈ ರೀತಿಯಾಗಿ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ ರೆಡಿಮೇಡ್ ಆ್ಯಲೋವೆರಾ ಜೆಲ್. ನಾನು ಅದನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ. ಸೊ ಆ್ಯಲೋವೆರಾ ಜೆಲ್ ಏನು ಮಾಡುತ್ತೆ ಅಂದರೆ ವೀಕ್ಷಕರೇ, ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯಲ್ಲ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ. ಜೊತೆಗೆ ಇದು ನಮ್ಮ ಕೂದಲಿಗೆ ತುಂಬಾ ಒಂದು ರೀತಿಯಾಗಿ ಶೈನಿಂಗ್ ಕೊಡುತ್ತೆ ವೀಕ್ಷಕರೇ. ಸೊ ಯಾವ ರೀತಿಯಾಗಿ ಪಾರ್ಲರ್ನಲ್ಲಿ ಹೋಗಿ ನಾವು ಕೆರೆಟಿನ್ ಮಾಡ್ಕೊಂಡು ಬರ್ತೀವಲ್ವ, ಸೊ ಅದು ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಎಲ್ಲ ಒಂದು ನಿಮಗೆ ಬೆನಿಫಿಟ್ ಈ ಒಂದು ರೆಮಿಡಿಯಲ್ಲೇ ಸಿಗುತ್ತೆ. ಸೊ ನೋಡಿ, ಅಲೋವೆರಾ ಜೆಲ್ನ ಕೂಡ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ರೆಮಿಡಿನ ವೀಕ್ಷಕರೇ ವಾರಕ್ಕೆ 2 ಸಲ ಬಳಸ್ತಾ ಬನ್ನಿ, ತುಂಬಾ ಬೆನಿಫಿಟ್ ಆಗಿ ಇರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ಕೊತಾ ಇರೋಂಥದ್ದು ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್. ಇದು ನಾನು ಕೂದಲು ಸಾಫ್ಟ್ ಇರಬೇಕು, ಮೃದುವಾಗಿರಬೇಕು ಅಂತ ಹಾಕ್ಕೊತಾ ಇದ್ದೀನಿ 1-2-3 ಹನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ವೀಕ್ಷಕರೇ, ಇದನ್ನು ನೀವು ಎಷ್ಟು ಸಲ ತೊಳೆದ್ರೂ ಕೂಡ ಹೋಗೋದಿಲ್ಲ, ಯಾಕಂದರೆ ಇದು ಅಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಅಂಟ್ಕೊಳ್ಳುತ್ತೆ ವೀಕ್ಷಕರೇ. ಇಲ್ಲಿ ನಾನು ನಿಮಗೆ ಅದು ಕೂಡ ತೋರಿಸ್ತೀನಿ. ಸೊ ನೋಡಿ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ತಲೆ ಸ್ನಾನಕ್ಕೂ ವೀಕ್ಷಕರೇ 1 ಗಂಟೆ ಮೊದಲು ಬಿಫೋರ್ ದ ಬಾತ್ 1 hour 160 ಮಿನಿಟ್ಸ್ ಅಷ್ಟು ನಿಮ್ಮ ತಲೆ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಂಡು ಇಟ್ಕೋಬೇಕು ವೀಕ್ಷಕರೇ. ಆಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ, ಶಾಂಪೂನ ಬಳಸಬಾರ್ದು, ಜಸ್ಟ್ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಇದು ತುಂಬಾ ಚೆನ್ನಾಗಿರುವಂಥ ರೆಮಿಡಿ ಇದೆ ವೀಕ್ಷಕರೇ, ಖಂಡಿತವಾಗಲೂ. ಸೊ ಇದನ್ನು ನೀವು ನಾರ್ಮಲ್ ವಾಟ್ರಿಂದ ತೊಳೆದ್ರೂ ಕೂಡ ಇದು ನಿಮ್ಮ ತಲೆಯಿಂದ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿ ಅಂಟಿಕೊಳ್ಳುತ್ತೆ. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ನಿಮಗೆ ಬಿಳಿ ಕೂದಲು ಇದೆ ಅಲ್ಲೆಲ್ಲ ಕಡೆನೂ ಹಚ್ಕೊಳ್ಬೇಕು ವೀಕ್ಷಕರೇ. ಸೊ ಹಚ್ಕೊಂಡು ಆಮೇಲೆ 1 ಗಂಟೆಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ವಾರದಲ್ಲಿ 2 ಸಲ ಈ ಥರ ಮಾಡ್ತಾ ಬನ್ನಿ. ಸ್ವಲ್ಪ ದಿನಗಳ ನಂತರ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ನಾನು ವಾಟ್ರ್ ಹಾಕಿದ್ದನ್ನು ವಾಶ್ ಮಾಡ್ತಾಯಿದ್ದೀನಿ, ಇಷ್ಟು ತಿಕ್ತಾ ಇದ್ದೀನಿ ಅಂದರೂ ಕೂಡ ಇದು ಹೋಗ್ತಾ ಇಲ್ಲ ಅಂದಾಗ ಇದು ಎಷ್ಟು ಒಳ್ಳೆಯಾದಂಥ ರೆಮಿಡಿ ಇದೆ ಅಂತ ನೀವೇ ಇಲ್ಲಿ ನೋಡ್ಕೊಂಡು ಹೋಗಿ. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡೇ ಬಿಡಿ ವೀಕ್ಷಕರೇ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಪ್ರತಿಯೊಂದು ಏಜ್ ಜನರು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೊಳ್ಬಹುದು, ಯಾರಿಗೂ ಏನು ಸೈಡ್ ಎಫೆಕ್ಟು ಆಗೋದಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರೆಯಬೇಡಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು.